ಹುಸ್ಯಪ್ಪ ಮಗ ಮನೆಯವನು ಬಾ ಈ ಪಟ್ಟಿ ದೊಡ್ಡದಾಗದೆ ಆಚ ಕಡೆಯಿಂದ ಹುಸಿ ಕೊಮ್ಮೆಗೆ ಕಾಣ್ತದೆ ಒಳಗಡೆ ಯಾವ ಪಟ್ಟಿ ದೊಡ್ಡದಾಗದೆ ಮಗ ಯವ್ವ ಯವ್ವ ಭಾರಿ ದೊಡ್ಡದಾಗದೆ ಕಣವ. ಹ್ಞೂ ಕಣವ ನೋಡವ ಯಾವ ಪಟ್ಟಿ ದೊಡ್ಡ ಮನೆ ನಂಗನೇ ತಲೆ ತಿರುಗಿ ಬಂದಂಗಾಯ್ತು ಕಣವ. ಒಂದು ಮಧ್ಯಾಹ್ನ ನೋಡಿದೀನಿ ಕಣವ ಇಡೀ ಮನೇನ. ಹೂವ ಭಾರಿ ದೊಡ್ಡದಲ್ವಾವ. ಹೂನವ. ರಾಹುಲಪ್ಪ ಭಾರಿ ದೊಡ್ಡ ಮನ್ಸು ಮಾತ್ರ. ನೋಡು ಬಾಡೂರ್ ಮನೆ ಹೆಣ್ಣೆ ಎಂಥ ಚೆನ್ನಾಗಿ ಒಪ್ಕೊಂಡು ಬಾಳ್ಮೆ ಮಾಡ್ತಾವನೆ. ಒಂಚೂರು ನಮಗೆ ರಾಹುಲಪ್ಪನ ಬಗೆಗೆ ಸುಳ್ವೇ ಸಿಗಲಿಲ್ಲ ನೋಡು. ಇವಳು ಗಂಗಮ್ಮ ಮನೆಗೆ ಹೋದಗೂ ಅಷ್ಟೇ ಪಾಪ ಎಂಥ ಚೆನ್ನಾಗಿತ್ತು ಅಂತೆ. ಇಂಥದ್ದು ಉಣ್ಣಲ್ಲ ಇಂಥದ್ದು ತಿನ್ನಲ್ಲ ಅಂತಲೇ ಅನ್ಲಿಲ್ಲ. ಮುದ್ದನೂ ಉಣ್ತಾನಲ್ಲ ರಾಹುಲಪ್ಪ. ಹೂನವ ನನಗೂ ಅದೇ ಆಶ್ಚರ್ಯ. ಒಂಚೂರು ಗೊತ್ತಾಗಲಿಲ್ಲ ನೋಡವ. ನನಗೂ ಇಲ್ಲಿಗೆ ಬಂದಾಗಲೇ ಗೊತ್ತಾಯ್ತು ಕಣವ. ಯೋನೋ ಕಣವ ನಂಗೆ ಯೋನು ತೋರಿಸ್ತಾನೆ ಇಲ್ಲ. ಯೋನು ಹೇಳ್ಬೇಕು ಬಿಡ್ಬೇಕು ಅಂತ. ಇಡೀ ಮನೆ ನೋಡೇ ನಂಗೆ ತಲೆ ತಿರ್ಗಂಗಾಯ್ತದ ಕಣವ. ಬಾರವ ಇನ್ನೊಂದ್ಸರಿ ಮನೆ ತೋರಿಸ್ತೀನಿ. ಈಗ ಹೋಗಿ ನಿಮಗ ಯೋನಿಲ್ಲ ಇವಾಗ ಕಾಲು ಬಿದ್ದೋದಂಗೆ ಆತವೆ. ನಿಮಗೆ ಆರು ಮನೆ ಇದ್ದಂಗದಲ್ಲೇ ರಾಹುಲಪ್ಪ. ಅಯ್ಯೋ ಬಿಡವತ್ತಗೆ ಹೆಂಗೋ ಮಗಳೇ ಸುಖವಾಗಿರವ ಅಷ್ಟೇ, ಇನ್ನೇನೂ ಇಲ್ಲ. ನೋಡು ಮಗ ಅಷ್ಟೇ ಆಸ್ತಿ ಇರಲಿ ಅಡವಿರಲಿ ರಾಹುಲಪ್ಪಂದು. ಇವ್ನು ಯಾವುದಕ್ಕೂ ಆಸೆ ಬಿಡಬಾರ್ದು ಮಗ. ಏಕೆ ಆಸ್ತಿ ಅಡುವು ಅದೇ ಅಂತ ದರ್ಪ ತೋರಿಸ್ಬಾರ್ದು ಯಾರ ಮುಂದೆಗೂ. ಎಲ್ಲ ಇದ್ರೂ ಯೋನು ಇಲ್ದಂಗೆ ಇರಬೇಕು. ಗೊತ್ತಾಯ್ತಾ ಲಕ್ಷ್ಮವ, ನಾವು ಬಡವರಾಗೆ ಬೆಳೆದಿರೋರು ಕಣವ. ನಮಗೆ ಬಡವ್ರ ಕಷ್ಟ ಅರ್ಥ ಮಾಡ್ಕೊಂಡು ಅವ್ರಿಗೆ ಸಹಾಯ ಮಾಡಬೇಕು. ಗೊತ್ತಾಯ್ತಾ ಮಗಳೇ? ಏನವ ಇದೆಲ್ಲ ನೀನು ನಂಗೆ ಹೇಳ್ಕೊಡ್ಬೇಕಾ ಹೇಳು? ನಾನು ನಿನ್ನ ಮಗಳು ಕಣವ. ನಾನು ಯಾವತ್ತು ರಾಹುಲ್ ಅವರು ಇಷ್ಟೆಲ್ಲ ಆಸ್ತಿ ಐತೆ ಅಂತ ಗೊತ್ತಿದ್ರು ನನಗೆ ಯಾವತ್ತು ಅವ್ರ ಆಸ್ತಿ ಮೇಲೆ ನನಗೆ ಯಾವತ್ತೂ ಪ್ರೀತಿ ಇಲ್ಲ ಕಣವ. ಅವ್ರ ಮೇಲೆ ಇರೋದು ನನಗೆ. ಅವ್ರು ನಾನು ಯಾವತ್ತೂ ಅವ್ರನ್ನ ಹಳೆ ಸುಭಾಷ್ ಅಂತ ಇದ್ರಲ್ಲ ಆ ಥರ ಇದ್ರಲ್ಲವ. ಅವ್ರು ಆ ಥರ ಹೆಂಗಿದ್ರು ನಂಗೆ ಆ ಥರನೇ ನೋಡ್ತೀನಿ ಕಣವ ಯಾವಾಗಲೂ. ಆಸ್ತಿ ಅಂತಸ್ತು ಬಂದ ತಕ್ಷಣ ನಾನು ಬದಲಾಯ್ತೀನವ. ನಿನ್ನ ಮಗಳು ಕಣವ ನಾನು. ಮಗಳು ಬಂಗಾರ ಕಣ್ಮಗಳು ನೀನು, ಬಂಗಾರ. ಸರಿ ಕಣ್ಮಗ ನಿಂಗೆ ಹೇಳ್ದೆ ಅಂತ ಬೇಜಾರು ಮಾಡ್ಕೋಬೇಡ. ನನಗಿರೋ ವಿಷಯವ ಹೇಳಿದ್ದು ಅಷ್ಟೇ ಕಣವ. ಆಯಿತು ಬಿಡವ, ನೀನು ನಂಗೆ ಒಳ್ಳೇದಕ್ಕೆ ಅಲ್ವಾ ಎಲ್ಲ ಹೇಳೋದುವ. ಹೇಳು ಅವ್ವ. ಮತ್ತಿನ್ನೇನವ ಸಮಾಚಾರ? ಊರಾಗೆ ಎಲ್ಲರೂ ಚೆನ್ನಾಗವ್ರೆ? ಎಲ್ಲರೂ ಚೆನ್ನಾಗವ್ರೆ, ಯಾರಿಗೇನಾಗಿಲ್ಲ ತಗೋ. ಈಗ ಮಗಳೇ ಕೇಳದ್ ಮತ್ತೆ ಈ ಗೀತವ್ವ ಎಲ್ಲ ಎಲ್ಲೋರವ ಈ ಮನೆಗಿಲ್ವೇ? ಕಣ್ಣೆ ಮಗ ನಾನು ಅದನ್ನೇ ಕೇಳ್ಬೇಕು ಅನ್ಕಂಡೆ. ಎಲ್ಲವ ಗೀತಾ ಯಜಮಾನ್ರ ಮಗಳು ಅವಳೇ ಅಲ್ವ ಸುಭಾಸಪ್ಪನ ಮದುವೆ ಆಗಿದ್ದು ರಾಹುಲ್ ಅನ್ಕೊಂಡು? ಅವನವ ಅವ್ರನ್ನವ ಇದೇ ಮನೆಗೆ ಇರಿಸ್ಬೇಕು ಅಂತ ಇದ್ದೋ ಕಣವ. ಅವರು ರಾಹುಲ್ ಗಂಡಂಗೆ ಬಾಯಿಗೆ ಬಂದಂಗೆ ಒಂದು ಆಡಿದ್ರು ಕಣವ. ಗೀತಾ ಸುಮ್ಮನೆ ಇರಲಿಲ್ಲ, ಏನೇನೋ ಬಾಯಿಗೆ ಬಂದಂಗೆ ಬೈಕೊಂಡು ಎಲ್ಲ ಇದ್ಲು ಕಣವ. ಅದಕ್ಕೆ ಇವ್ರಿಗೆ ಬೇಜಾರಾಗಿ ಅವ್ರ ಮನೆಗೆ ಸೇರಿಸ್ತಲ್ಲ ಕಣವ. ಆವಾಗವಾಗ ಸುಭಾಷ್ ಅವ್ರು ಮಾತ್ರ ಮನೆಗೆ ಬರ್ತಾರೆ. ಅಯ್ಯೋ ಪಾಪ ದೊಡ್ಡ ಮನೆ ಹೆಣ್ಣು ಮಗಳು. ಹುಡುಗಿಗೆ ಯಾಕಂತ ಬುದ್ಧಿ ಆದ್ರೂ ಹುಸಿ ಬೇಜಾರಾತದವ. ಏನೋ ಕಣವ ಅವು ಎಣ್ಣೆ ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಕಷ್ಟ ಸುಖ ಅಂತ ಜೀವನದಲ್ಲಿ ಬರಲ್ವ. ಅವ್ರ ಮನೆ ಎಲ್ಲದವ ಅವರು ನಸಿ ಮಾತಾಡ್ಸ್ಕೊಂಬತ್ತೀವಿ. ಅಯ್ಯೋ ಅವ್ವ ಬೇಡ ಸುಮ್ಕಿರು. ಇದು ಯಾಕೆ ಮಗ ಹಿಂಗಂತೀಯ? ಹಂಗಲ್ಲ ಕಣವ, ರಾಹುಲ್ ಅವರು ಬಿಡ್ತಾ ಇಲ್ಲ. ಅವಳು ಬಾಯಿಗೆ ಬಂದು ನಾನು ಕಂಡ್ರೆ ಆಗಲ್ವಲ್ಲವ. ಇವಾಗ ನಾನು ರಾಹುಲ್ನ ಮದುವೆ ಆಗಿದ್ದೀನಿ ಅಂತ ಕೋಪಕ್ಕೆ ಏನಾರ ಅಂದ್ಬಿಡ್ತಾಳೆ ಅಂತ ನಾನು ಅವಳನ್ನ ಮಾತಾಡ್ಸೋಕ್ಕೆ ಬಿಡ್ತಾ ಇಲ್ಲ ನನ್ನ. ಅವಳಿಗೆ ಜೊತೆ ಅವ್ರ ಮನೆಗೆ ಹೋಗ್ಬೇಡ, ಅವಳನ್ನ ಮಾತಾಡ್ಸ್ಬೇಡ ಅಂತ ಅಂದವ್ರೆ ಕಣವ. ಅದಕ್ಕೆ ನೀನು ಬಿಡ್ತಾರವ, ನಿಮ್ಮನ್ನು ಬಿಡಲ್ಲ ಮಾತಾಡ್ಸೋಕ್ಕೆ. ನನಗೂ ಒಂದ್ಸರಿ ಹೋಗಿ ಅವಳನ್ನ ಮಾತಾಡ್ಸ್ಕೊಂಬಂದು ಸಮಾಧಾನ ಹೇಳ್ಬೇಕು ಅಂತ. ಏನು ಮಾಡೋಣವ, ರಾಹುಲ್ ಅವ್ರು ಬಿಡ್ತಾನೆ ಇಲ್ಲ. ಆಡ ಸುಮ್ಕಿರಮ್ಮಿ ಏನ್ ಕೋತಿ ಹೆಣ್ಣು ಮೊದಲೇ ಸುರಿಗಿಲ್ಲ, ಬ್ಯಾಗ್ ಬಂದಂಗೆ ಹೊಂತದೆ ಆಡ್ತದೆ. ಬೇಡ ಸುಮ್ಕಿರುವ, ನಿಮ್ಮ ಪಾಡಿಗೆ ನೀವು ಇರ್ರಿ. ಅವ್ರು ಏನಾರ ಮಾಡ್ಕೊಳ್ಳಿ, ನಮ್ಗೆ ಓನ್ ಆಗ್ಬೇಕು. ಇಲ್ಲ ಕಣ್ಣು ಮಾರಯ್ಯ, ಏನು ಹಿಂಗೆ ಮಾತಾಡ್ತೀನಿ ನೀನು? ಉಪ್ತಿನ ಮನೆಗೆ ದ್ರೋಹ ಬಗ್ಗೆಕ್ಕಾದತ್ತ ಹೇಳು? ಈ ಸೋರ್ಸ ನಿಮ್ಮ ಅಪ್ಪನ ಕಾಲದಿಂದನೂ ಅವ್ರ ಮನೆ ಕೂಲಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡೇ ಇದ್ದವ್ರು ನಾವು. ಅಂಥವ್ರು ಇವಾಗ ಅವ್ರಿಗೆ ಕೆಟ್ಟದ್ದು ಬೈಸಕ್ಕಾಯ್ತದ ಮರಯ್ಯ? ಹೆಣ್ಣು ಕಷ್ಟದಲ್ಲ ಅದೇನು ಒಂದು ಮಾತ್ರಕ್ಕೆ ಸುಮ್ಮನೆ ಬಿಟ್ಬಿಡಕ್ಕಾದತ್ತೆ? ಹುಸಿ ನಾವು ಇವನ್ನ ಸಹಾಯ ಮಾಡಬೇಕು ಕಣ್ ಮರಯ್ಯ ಪಾಪ. ಇಲ್ಲ ಕಣಮಿ, ನೀನು ಹೇಳೋದು ಸುರಿಯೇ. ಆದರೆ ಅವು ಹೆಣ್ಣು ಕೇಳ್ಬೇಕಲ್ಲೇ, ನಮ್ಮ ಕಂಡ್ರೆ ಆಗಕ್ಕಿಲ್ಲ ಅಂದಮೇಲೆ ನಮ್ಮನ್ನು ಮಾತಾಡ್ಸ್ತದ ಅದು. ಬೇಡ ಸುಮ್ಕಿರಮ್ಮಿ, ಯಾಕೆ ಬ್ಯಾಡ್ದೇ ಇರೋದನ್ನೆಲ್ಲ ಮೈ ಮೇಲೆ ಹೇಳ್ಕೊಂಡು ಸುಮ್ಮನಿರುವ ನಿನ್ನ ಪಾಡಿಗೆ ನೀನು. ಹಂಗಲ್ಲ ಅಪ್ಪಯ್ಯ, ಏನೋ ಪಾಪ ನೋಡಿದ್ರೆ ನಂಗಂತೂ ಪಾಪ ಅನಿಸ್ತದೆ. ಸುಭಾಷ್ ಅವ್ರನ್ನ ನೋಡಿದ್ರೆ ಇನ್ನೂ ಪಾಪ ಅನಿಸ್ತದೆ. ಏನೋ ಕರ್ಕೊಂಬಂದವ್ರಂತೆ. ಅದೇ ಯಾರು ಚಂದ್ರಮ್ಮ ಅಮ್ಮೋರೇ ಕರ್ಕೊಂಬಂದು ಇವ್ರ ಮನೆಗೆ ಯಾರು ಸುಭಾಷ್ ಅವ್ರ ಮನೆಗೆ ಬಿಟ್ಟೋದ್ರಂತೆ ಮಂದಿಸ. ಇಲ್ಲೇ ಇರೋದು ಕಣಪ್ಪಯ್ಯ ಅವ್ರ ಮನೆ.
ಹೌದಾ ಮಗಳೇ ಇಲ್ಲಿ ಅವಳ ಹಂಗಾರೆ ಗೀತವ ಹಂಗಾರೆ ಒಂದಿವ್ಸ ಹೋಗಿ ನೋಡ್ಕೊಂಬರ್ಬೇಕಲ್ಲವ ನಿಂಗೆ ಗಂಡಂಗೆ ಹೇಳ್ದಂಗೆ ಹೋಗಣ. ಸುಮ್ಮನಿರುವ ಏನಂಗೆ ಮಾತಾಡ್ತಿದ್ದೀನಿ ನೀನು ರಾಹುಲಪ್ಪಂಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೊಳಕ್ಕಿಲ್ವೇ ನನ್ನ ಮಾತು ಮೀರನು ಹೋಗೋರಿ ಅಂತ ಬೇಡ ಸುಮ್ಕಿರು ನೋಡೋಣ. ಕಣವ ಅಪ್ಪ ಹೇಳೋದು ಸರಿಯೇ ಸುಮ್ಮನೆ ಆಮೇಲೆ ರಾಹುಲ್ ಅವರು ಕೋಪ ಮಾಡ್ಕೊಂಬಿಡ್ತಾರೆ. ಬೇಡ ಬಿಡವೆ ಯಾವಾಗ ಅವ್ರನ್ನ ಕೇಳ್ಕೊಂಡೇನೆ ಒಂದು ದಿವಸ ಸುಭಾಷ್ ಅವ್ರನ್ನ ಮನೆಗೆ ಬರ್ತಾ ಇರ್ತಾರಲ್ಲ ಅವ್ರ ಜೊತೆ ಹೋಗ್ಬಿಟ್ಟು ಬರೋಣ. ಓ ಸರಿ ಮಗ ಆಯಿತು ಹಂಗೆ ಮಾಡೋಣ ಬಿಡು ಯಾಕಬೇಕು ಅಲ್ವೇ. ಏನೋ ಕಣವ ಅವು ಹೆಣ್ಣಿನ ಜೀವನವು ಸರಿ ಹೋಗ್ಬಿಟ್ರೆ ಸಾಕು ಪಾಪ. ಯಜಮಾನ್ರ ಮನೆ ಹುಡುಗಿ ಇವಾಗ ಸುಭಾಸಪ್ಪನ ಮದುವೆ ಆಗೋಳೆ ಅಂದರೆ ಪಾಪ ಅದಕ್ಕೂ ಮನ್ಸಿಗೆ ನೋವಾಗಿರ್ತದೆ. ಯಜಮಾನ್ರು ಅವ ಮಂದಿಸ ಯಾವಾಗ ನಮ್ಮ ಮುಂದ್ಗಡೆನೆ ಹಂಗಂಗೆ ಅಡ್ಡಾಡೋರು. ಇವನು ಹೇಳಲೇ ಇಲ್ಲ ಮಗ, ಇವನು ಪಾಪನೂ ಮಾಡ್ಕೊಂಡಿಲ್ಲ, ಅವ್ರ ಪಾಡಿಗೆ ಅವರಿದ್ರು. ಮಮ್ಮಿ ಯಜಮಾನ್ರು ಹಂಗೆಲ್ಲ ಇಲ್ಲ ಪಾಪ ಒಳ್ಳೆಯವರು. ಅಮ್ಮನೇ ಹೊರವಟ ಕುರುಗ್ಲಿ ಆ ಚಂದ್ರಮ್ಮ. ಹ್ಞೂ ಕಣ ಮರೆಯ 4 ಜನ ಅಂತಾರೆ ಏನು ಮಾತ್ರಕ್ಕೆ ನಮ್ಗೆ ಏನು ಗೊತ್ತಾಗತ್ತು ಬಿಡು ಹೋಗ್ಲಿ. ಅವೇ ಇನ್ನೇನವ ಸಮಾಚಾರ ರಾಹುಲಪ್ಪ ಚೆನ್ನಾಗಿ ನೋಡ್ಕೊತಾನೆ ಕಣವ ಚೆನ್ನಾಗಿ ನೋಡ್ಕೊತಾರೆ. ನಾನು ಕೇಳೋಕ್ಕೂ ಮುಂಚೆನೇ ಎಲ್ಲನೂ ತಂದ್ಕೊಟ್ಟಿರ್ತಾರೆ. ಅವ್ವ ಇಷ್ಟು ದೊಡ್ಡ ಮನೆ ಐತಲ್ವ ಏನು ಕೆಲಸ ಮಾಡೋಕ್ಕೆ ಆಗಲ್ಲ ಕಣವ. ನೋಡವ ಅಲ್ಲಿ ಎಷ್ಟು ಆಳುಗಳವ್ರೆ ಅವರೇ ಎಲ್ಲ ಅಡುಗೆ ಪಡ್ಗೆ ಎಲ್ಲ ಮಾಡ್ತಾರೆ ಕಣವ. ನಮಗೆ ಏನು ಮಾಡೋಕ್ಕಾಗಲ್ಲ. ನಾನು ಹಂಗೂ ಒಂದೊಂದು ದಿವಸ ಎಲ್ಲ ಹೋಗಿ ಮಾಡ್ತೀನಿ ಕಣವ. ಆಮೇಲೆ ಪಾಪ ರಾಹುಲ್ ಅವ್ರಿಗೆ ಏನು ತಿಂದ ಅಭ್ಯಾಸನೋ ಏನೋ ಗೊತ್ತಿಲ್ಲ. ಆಮೇಲೆ ಕೈ ರುಚಿ ವ್ಯತ್ಯಾಸ ಆಗೋದಿದೆ ಅಂತ ನಾನು ಮಾಡೋಕ್ಕೋಗಲ್ಲ, ಸುಮ್ಮನೆ ಇರ್ತೀನಿ ಅಂತ ಅಂದ್ಬಿಟ್ಟು ಮಗ ನೀನು ಸುಮ್ಮನೆ ಕೂತ್ಕೋಬೇಡ. ಏನಾರ ಒಂದು ಬದುಕ ಮಾಡ್ತಾ ಇರು ಆಯ್ತಾ. ಪುನವೇ ನಾನೇನು ಸುಮ್ಮನೆ ಕೂತ್ಕೊಳಕ್ಕೆ ಹೋಗಲ್ಲ, ಏನಾರ ಒಂದು ಬದುಕು ಮಾಡಕ್ಕೆ ಹೋಯ್ತೀನಿ. ಏನು ಮಾಡೋಣವ ಎಲ್ಲರೂ ಅವರೇ ಮಾಡಿಬಿಡ್ತಾರೆ ಕಣವ. ಆಮೇಲೆ ರಾಹುಲ್ ಅವ್ರು ಬರ್ತಾರ, ಅವರು ನನ್ನ ಜೊತೆ ಮಾತಾಡ್ಕೊಂಡು ಅದು ಇದು ಅಂತ ಅನ್ಕೊಂಡು ಕೂತ್ಕೋತಾರೆ ಕಣವ. ಅವ್ರ ಕೆಲಸದ ಏನಾರ ಹೇಳ್ತಾ ಇರ್ತಾರೆ, ನನಗೆ ಏನೂ ಅರ್ಥ ಆಗಲ್ಲ ಕಣವ. PUC ಓದಿಲ್ವೇನೆ ಮಗಳೇ, ಎಲ್ಲ ಅರ್ಥ ಮಾಡ್ಕೋಬೇಕು ಅವ್ರು ಹೇಳೋದೆಲ್ಲವೇ. ಹಂಗಲ್ಲ ಕಣವ, ಅದೇನೇನೋ ಇರ್ತದವ ನನಗೇನು ಅರ್ಥ ಆಗ್ತಿಲ್ಲ. ಆಮೇಲೆ ಅಷ್ಟೇ ಕಣವ. ಇನ್ನೇನವ ಏನು ಅಡುಗೆ ಮಾಡ್ಕೊಂಡು ಉಂಟಿದ್ದೆ? ಇನ್ನೇನವ ಊರಲ್ಲಿ ಅದು ಇದು ಮಾಡ್ಕೊಂಡು ಉಂಟಿದ್ದೆ. ನಮಗೇನು ನಾವು ಚೆನ್ನಾಗಿದ್ದೀವಿ, ನೀವು ಸುಮ್ಕಿರು, ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ ಆಯಿತಾ. ನೀನಿಲ್ಲಿ ನಮ್ಮ ಯೋಚನೆ ಬಿಟ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿರು ಮಗಳೇ. ಆಯಿತು ಬಿಡವ. ಅಕ್ಕಯ್ಯರು ಯಾರನ್ನ ಫೋನ್ ಮಾಡಿದ್ರವ ಇಲ್ಲ ಬಂದಿದ್ರಾ? ಓ ಒಳ್ಳೆ ಕತೆ. ಅವರು ಬತ್ತಾರವ ಫೋನ್ ಮಾಡ್ತಾರವ ಬುಟ್ಟಾಕು ಮುಂಡವಿ ಎಲ್ಲಿ ಬತ್ತವೆ ಅದನ್ನು ಮಾತಿರಲಿ. ಹೋಗ್ಲಿ ಬಿಡವ. ಸರಿ ಕಣವ ಅವ ನೀವು ಹೋಗ್ಬಾರ್ದು, ಇನ್ನೊಂದು ವಾರ ನಾನು ಎಲ್ಲೂ ಕಳಿಸಲ್ಲ ನಿಮ್ಮನ್ನ, ಹೇಳಿದ್ದೀನಿ ಈಗಲೆಯ. ವಾರಗಟ್ಲೆ ಕೂತ್ಕೋತಾರೆ ಮಗಳು ಮನೆಗೆ ಬಂದು. ಸುಮ್ಮನಿರು ಮಗಳೇ ನೀನು, ಗೊತ್ತಾಕಿಲ್ವ ನಿಂಗೆ ನಾವು ಓದ್ತೀವಿ ನಾಳಿಕೆ. ಯಾವ ನಾಳಿಕೆ ಅವ ಸುಮ್ಮನೆ ಕೂತ್ಕೊಂಡು ನೀನು ನಾನು ಎಲ್ಲೂ ಕಳಿಸಲ್ಲ ಅಷ್ಟೇ. ಅಪ್ಪಯ್ಯ ನೋಡಪ್ಪಯ್ಯ ನೀನು ಇರು ಅವನು ಇರ್ರಿ ಇಬ್ಬರು ಇರ್ಬೇಕು ಅಷ್ಟೇ, ನಾನಂತೂ ಕಳಿಸಲ್ಲ ನಿಮ್ಮನ್ನ. ರಾಹುಲರ್ಗೆ ಹೇಳ್ತೀನಿ ಇರ್ರಿ. ಓ ಮಗಳೇ ಓದಿ ಬಿಡವೆ, ಇಲ್ಲಿ ಇಟ್ಕೊಂಡು ಏನು ಮಾಡಿದೆ ನಮಗೂ ಬೇಜಾರು ಕಣವೆ. ನಮ್ಮ ಹುಳ್ಳಿ ಆದರೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ನಾವು ಜನ್ಮ ಅಂದ್ಕೊಂಡು ಅಂತ ಕೊಯ್ಕೊಂಡು ಇರ್ತೀವಿ. ಇಲ್ಲಿ ಯಾರ ಮನೆಗೆ ಹೋಗೋಣವೆ ಬೇಜಾರು, ನಾವು ಓದ್ತೀವಿ ಸುಮ್ಕಿರು ಮಗ. ನಿಮಗೆ ಮಾತ್ರ ಬೇಜಾರು, ನಂಗೆ ಬೇಜಾರಾಗಲ್ಲ ಅಲ್ವಾ. ಅವ ಸುಮ್ಮನೆ ಇರೋವ ನೀವು. ಆಯಿತು ಕಂತ ಕಳವ ನೋಡೋಣ. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.